ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. PUC ಎಕ್ಸಾಮಿನೇಷನ್ ರಿಸಲ್ಟ್ ಕುರಿತು ನೋಡ್ತಿರಬಹುದು, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. ಬ್ರೇಕಿಂಗ್ ನ್ಯೂಸ್: ನಾಳೆ ಬೆಳಿಗ್ಗೆ 10 ಗಂಟೆಗೆ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟ. ಸೊ ರಿಸಲ್ಟ್ ಈಗ ಚೆಕ್ ಮಾಡುವುದು ಹೇಗೆ, ನಿಮಗೆ ಕ್ವಿಕ್ ಆಗಿ ಒಂದು ಲಿಂಕನ್ನು ತಿಳಿಸ್ಬಿಡ್ತೀನಿ. ಹೇಗೆ ನಿಮ್ಮ ರಿಸಲ್ಟನ್ನು ನೀವು ನೋಡ್ಬೋದು. ನಾಳೆ ಬೆಳಿಗ್ಗೆ 10 ಗಂಟೆಗೆ PUC ಪರೀಕ್ಷೆ 1ರ ಫಲಿತಾಂಶ. ಸೊ ಜಸ್ಟ್ ಈಗ ತಾನೇ ಬಂದಿರೋ ಒಂದು ಬಿಗ್ ಅಪ್ಡೇಟ್ ಆಗಿರುತ್ತೆ ಇದು. ನಿಮಗೆ PUC ರಿಸಲ್ಟ್ ಆಗಲಿ, ಕರ್ನಾಟಕ CET ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀಡಲಾಗುವುದು, ನೀಟ್ ಎಕ್ಸಾಮಿನೇಷನ್ ಕುರಿತು ಕೂಡ. ಸೊ ಹಾಗಾಗಿ ಪ್ಲೀಸ್ ವಿದ್ಯಾರ್ಥಿಗಳೇ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶವನ್ನು ಸೆಕೆಂಡ್ PUC ಎಕ್ಸಾಮಿನೇಷನ್ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಕಟಿಸಲಾಗುವುದಾಗಿ ಶಾಲಾ ಶಿಕ್ಷಣ ಇಲಾಖೆ ತಿಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆಯಲ್ಲಿ ಕರ್ನಾಟಕದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಧ್ಯಕ್ಷರು ಮಾಹಿತಿ ನೀಡಿದ್ದು, ಮಾರ್ಚ್ 2024ರ ದ್ವಿತೀಯ PUC ಪರೀಕ್ಷೆಯನ್ನು ದಿನಾಂಕ 1/3/2024ರಿಂದ 22/3/2024ರವರೆಗೆ ನಡೆಸಲಾಯಿತು ಎಂದಿದೆ. ಸೊ ಹಾಗಾಗಿ ಬೆಸ್ಟ್ ಆಫ್ ಲಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ PUC ಎಕ್ಸಾಮಿನೇಷನ್ ರಿಸಲ್ಟ್ ಆಗಲಿ, ಕರ್ನಾಟಕ CET ಆಗಲಿ, ನೀಟ್ ಎಕ್ಸಾಮಿನೇಷನ್ ಎಲ್ಲ ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ನೀಡಲಾಗುವುದು. ಸೊ ಹಾಗಾಗಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ಬೆಸ್ಟ್ ಆಫ್ ಲಕ್.